ಪುಟ್ಟ ಬಾಲಕಿ ದಾರುಣ ಸಾವು. ಮುಳಬಾಗಿಲು ತಾಲೂಕು ಪೂಜಾರಹಳ್ಳಿಯಲ್ಲಿ ಪೋಷಕರ ಆಕ್ರಂದನ. ಎಸ್ ವೀಕ್ಷಕರೇ, ನಿಮ್ಮ ಮಕ್ಕಳ ಮೇಲೆ ಸ್ವಲ್ಪ ನಿಗಾ ಇಡಿ. ಯಾಕಂದ್ರೆ ಆಟವಾಡುವಾಗ ಮಕ್ಕಳು ತಿಳಿಯದೆ ಮಾಡುವ ಕೆಲವೊಂದು ಎಡವಟ್ಟುಗಳು ಜೀವಕ್ಕೆ ಕುತ್ತು ತಂದು ಬಿಡುತ್ತದೆ. ಇತ್ತ ಸಾವು ಹೇಗೆಲ್ಲ ಕಾದು ಬರುತ್ತೆ ಅನ್ನೋದಕ್ಕೆ ಈ ಸುದ್ದಿ ಕೂಡ ಒಂದು ನಿದರ್ಶನ. ಸಾವು ಹೇಗೆಲ್ಲ ಬರುತ್ತೆ ಅಂತಾನೂ ಹೇಳೋಕ್ಕಾಗಲ್ಲ. ಗೃಹ ಪ್ರವೇಶ ಕಾರ್ಯಕ್ಕೆ ಮಕ್ಕಳೊಂದಿಗೆ ತೆರಳುತ್ತಿದ್ದ ದಂಪತಿಗಳು ಮನೆಗೆ ಎಂದಿನಂತೆ ವಾಪಸ್ಸಾಗಿದ್ರು. ಆದ್ರೆ ನೀರು ಎಂದು ಭಾವಿಸಿ ಪೇಂಟ್ ಬೆಳೆಸುವ ತಿನ್ನರ್ ಕುಡಿದಿದ್ದ ಮಗು ಸಾವು ಬದುಕಿನ ಮಧ್ಯೆ ಹೋರಾಡಿ ಕೊನೆಗೆ ಅಸುನೀಗಿದೆ. ಈ ದುರ್ಘಟನೆ ನಡೆದಿದ್ದು ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಹೀಗೆ ಕರುಳು ಕಿತ್ತು ಬರುವಂತೆ ಕಣ್ಣೀರು ಸುರಿಸುತ್ತಿರುವ ಹೆತ್ತವರು ಹಾಗೂ ಪೋಷಕರು, ಮತ್ತೊಂದೆಡೆ ಮುತ್ತು ಮುತ್ತಾಗಿ ಫೋಟೋದಲ್ಲಿ ಕಾಣ್ತಿರುವ ಮಗು. ಇವೆಲ್ಲಾ ದೃಶ್ಯಗಳು ಕಂಡು ಬಂದಿದ್ದು ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಪೂಜಾರಹಳ್ಳಿ ಗ್ರಾಮದಲ್ಲಿ. ಹೌದು, ಇದೇ ಗ್ರಾಮದ 3.5 ವರ್ಷದ ಝಾನ್ಸಿ ಎಂಬ ಮಗು ಕಳೆದ ತಿಂಗಳು ಮುಳಬಾಗಿಲು ತಾಲೂಕಿನ ಗುಟ್ಟಳ್ಳಿಗೆ ಅಜ್ಜಿಯ ಮನೆಗೆ ಗೃಹ ಪ್ರವೇಶಕ್ಕೆಂದು ಹೋಗಿದ್ದಳು. ಈ ವೇಳೆ ಇನ್ನೂ ಹೊಸದಾಗಿ ಮನೆ ಕಟ್ಟುತ್ತಿದ್ದರಿಂದ ಅಲ್ಲಿಯೇ ಆಟವಾಡಿಕೊಂಡು ಇದ್ದ ಮಗು ತಿನ್ನರನ್ನು ನೀರೆಂದು ಕುಡಿದು ಮಗು ಜ್ಞಾನ ತಪ್ಪಿ ಹೋಗಿತ್ತು. ಝಾನ್ಸಿಯನ್ನು ಪೋಷಕರು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ದಾಖಲು ಮಾಡಿದ್ರು, ಚಿಕಿತ್ಸೆಯನ್ನ ಕೊಡಿಸುತ್ತಿದ್ರು. ಆದ್ರೆ 1 ವಾರದ ಬಳಿಕ ಇದೀಗ ಮಗು ಸಾವನ್ನಪ್ಪಿದ್ದು ಹುಟ್ಟೂರಿನಲ್ಲಿ ಪೋಷಕರು ಮತ್ತು ಸಂಬಂಧಿಕರ ಆಕ್ರಂದನ ಮುಗಿಲು ಮುಟ್ಟಿದೆ. ಇನ್ನು ಈ ಕುರಿತು ಝಾನ್ಸಿ ಚಿಕ್ಕಪ್ಪ ವಾಸುದೇವ ರೆಡ್ಡಿ ಹೇಳೋದು ಹೀಗೆ: ಜಾನು ನಮ್ಮ ದೊಡ್ಡಣ್ಣನ ಮಗಳು ಗುಟ್ಟಳ್ಳಿಯಲ್ಲಿ ಅಜ್ಜಿಯ ಮನೆಯ ಗೃಹ ಪ್ರವೇಶಕ್ಕೆ ಹೋಗಿದ್ದರು. ಹೊಸ ಮನೆಯಾದ್ದರಿಂದ ಪೇಂಟ್ ಮತ್ತು ತಿನ್ನರ್ ಅಲ್ಲಿಯೇ ಇತ್ತು. ಆಟವಾಡಿಕೊಂಡಿದ್ದ ಮಗು ತಿನ್ನರ್ ಅನ್ನು ನೀರು ಎಂದು ಭಾವಿಸಿ ಕುಡಿದು ಜ್ಞಾನ ತಪ್ಪಿ ಬಿಟ್ಟಿದ್ದಳು. ನಾವು ಕೂಡಲೇ ಆಕೆಯನ್ನ ಮುಳಬಾಗಿಲು ಆಸ್ಪತ್ರೆಗೆ ದಾಖಲಿಸಿದ್ದೆವು. 1 ವಾರದ ಬಳಿಕ ಮನೆಗೆ ಕೂಡ ಕರೆತಂದಿದ್ದೆವು. ಆದ್ರೆ ಮತ್ತೆ ಝಾನ್ಸಿಯ ಆರೋಗ್ಯದಲ್ಲಿ ಚೇತರಿಕೆ ಕಂಡಿರಲಿಲ್ಲ. ಹೀಗಾಗಿ ನಾವು ಮತ್ತೆ ಝಾನ್ಸಿಯನ್ನು ಬೆಂಗಳೂರಿಗೆ ಕರೆದುಕೊಂಡು ಹೋಗಿದ್ದೆವು. ಆದ್ರೆ ಅಷ್ಟರಲ್ಲಾಗಲೇ ಮಗುವಿನ ದೇಹದ ಹಲವು ಭಾಗಗಳು ತಿನ್ನರ್ನಿಂದಾಗಿ ಸಂಪೂರ್ಣ ಹಾಳಾಗಿದ್ದವು ಎಂದಿದ್ದರು. ಅದಾದ ಮೇಲೆ ಮಗು ಸಾವನ್ನಪ್ಪಿತು ಎಂದರು. ಹೊಸದಾಗಿ ಮನೆ ಪೇಂಟಿಂಗ್ ಎಲ್ಲ ಕೂಡ ಮಾಡಿ ಆ ಮಿಕ್ಕಿರುವಂತ ಪೇಂಟು ಮತ್ತು ಅದರಲ್ಲಿ ಪೇಂಟ್ ಅಲ್ಲಿ ಮಿಕ್ಸ್ ಮಾಡುವಂತ ಏನು ಆಯಿಲ್ ಪೇಂಟ್ ಅಲ್ಲಿ ಮಿಕ್ಸ್ ಮಾಡುವಂತ ಸ್ಟಿನ್ನರ್ ವಾಟರ್ ಅಂತ ಹೇಳ್ತೀವಿ. ಅದು ಬಹಳ ಕೆಮಿಕಲ್ ಅಪಾಯಕಾರಿ ಇರ್ತದೆ. ಅದನ್ನ ಅವ್ರು ಇಟ್ಟಂತವ್ರು ಈ ಸಣ್ಣ ಮಗು ಆಟ ಆಡ್ಕೊಂಡು ಹೋಗಿ ಆಕಸ್ಮಿಕವಾಗಿ ಅದು ನೀರು ಅಂತೇಳಿ ಭಾವಿಸ್ಬಿಟ್ಟು ಅದನ್ನ ಕುಡಿದಿದ್ಲು. ಅದಾದ ನಂತರದಲ್ಲಿ ಇಮಿಡಿಯೇಟ್ಲಿ ನಾವು ಮುಳಬಾಗಿಲು ಸರ್ಕಾರಿ ಆಸ್ಪತ್ರೆ ಮತ್ತೆ SNR ಅಲ್ಲಿ ಕೂಡ 1 ವಾರಗಳ ಕಾಲ ಅಡ್ಮಿಟ್ ಮಾಡಿದ್ವಿ. ಎಲ್ಲ ಕ್ಯೂರ್ ಆಗಿದೆ ಅಂತ ಹೇಳ್ಬಿಟ್ಟು ಮತ್ತೆ ಮನೆಗೆ ಕಳಿಸಿದ್ರು. ಮತ್ತೆ ಚೆನ್ನಾಗಿ ಆಟ ಆಡ್ಕೊಂಡೆಲ್ಲ ಮನೆ ಇತ್ತು. ಆದ್ರೆ ಏಕಾಏಕಿ ಜ್ವರ ಕಾಣಿಸ್ಕೊಂಡು ಮತ್ತೆ ಆ ಹುಡುಗಿ ಎಲ್ಲ ಆಕ್ಟಿವಿಟೀಸ್ ಎಲ್ಲ ಕೂಡ ಕಡಿಮೆ ಆಯಿತು. ಇಮಿಡಿಯೇಟ್ಲಿ ನಾವು 17ನೇ ತಾರೀಕು ವಂಶೋದಯ ಹಾಸ್ಪಿಟ್ಲು ಮತ್ತು RL ಜಯರಪ್ಪ ಹಾಸ್ಪಿಟ್ಲ್ ಎಲ್ಲ ಕೂಡ ಅಡ್ಮಿಟ್ ಮಾಡಿಸಿ ಸುಮಾರು ರೀತಿ ಎಲ್ಲ ಇದು ಮಾಡಿದ್ವಿ. ಅದೇ ಆ ನಂತರದಲ್ಲಿ ಕಿಡ್ನಿ ಫೇಲ್ಯೂರ್ ಆಗಿದೆ ಅಂತ ಹೇಳ್ಬಿಟ್ಟು ಡಾಕ್ಟರ್ಗಳು ಇಲ್ಲಿ ಆಗಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಬೆಂಗಳೂರಿಗೆ ಇದು ಮಾಡಿದ್ರು. ಅಲ್ಲಿ ಕೂಡ ಹೋಗಿ ಇಂದಿರಾ ಗಾಂಧಿ ಮಕ್ಕಳ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೀತಾ 1 ವಾರದಿಂದ ಅಲ್ಲೇ ಕೂಡ ICU ಮತ್ತು ವೆಂಟಿಲೇಷನ್ ಆಗಿದ್ರು. ಅಲ್ಲಿ ಕಿಡ್ನಿ ಫೇಲ್ಯೂರ್ ಆಗಿದೆ ಮತ್ತು ಮಲ್ಟಿ ಆರ್ಗನ್ ಫೇಲ್ಯೂರ್ ಆಗಿದೆ ಅಂತ ಹೇಳ್ಬಿಟ್ಟು ಆ ಸ್ಟಿನ್ನರ್ ವಾಟರ್ ಅದು ನಿಧಾನವಾಗಿ ಇನ್ಫೆಕ್ಷನ್ ಆಗಿದೆ ಅಂತ ಹೇಳ್ಬಿಟ್ಟು ಅಲ್ಲಿ ಇವತ್ತು ನೆನ್ನೆ ಚಿಕಿತ್ಸೆ ಫಲಕಾರಿಯಾಗಿದ್ದರೆ ನಿನ್ನೆ ಮಧ್ಯಾಹ್ನ 12 ಗಂಟೆಗೆ ಮಗು ತೀರ್ಕೊಂಡಿದೆ. ಒಟ್ನಲ್ಲಿ ಈಗಿನ್ನು ಪುಟ್ಟ ಪುಟ್ಟ ಹೆಜ್ಜೆಯನ್ನ ಇಟ್ಟುಕೊಂಡು ಆಟವಾಡಿಕೊಂಡು ಬೆಳೆಯುತ್ತಿದ್ದ ಕಂದಮ್ಮ ಇದೀಗ ಮಸಣ ಸೇರಿದೆ. ಇತ್ತ ಹೆತ್ತವರು ಮಗುವನ್ನ ಕಳೆದುಕೊಂಡು ಕಣ್ಣೀರಿನ ಕೋಡಿಯನ್ನೇ ಹರಿಸ್ತಾ ಇದ್ದಾರೆ. ಪೋಷಕರೇ, ಹೀಗಾಗಿ ನೀವು ಕೂಡ ನಿಮ್ಮ ಮಕ್ಕಳನ್ನ ಎಲ್ಲಿಗಾದರೂ ಕರೆದುಕೊಂಡು ಹೋಗುವ ಮುನ್ನ ಎಚ್ಚರದಿಂದಿರಿ ಅನ್ನೋದು ಪ್ರಜಾಶಕ್ತಿ ಟಿವಿಯ ಕಾಳಜಿ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ತುಮಕೂರು.